ನಾಮಪತ್ರದಲ್ಲಿ ಮಾಹಿತಿಯನ್ನು ಮುಚ್ಚಿಟ್ಟಿರುವ ಆರೋಪ ಕಾಂಗ್ರೆಸ್ ಅಭ್ಯರ್ಥಿ ಮಳವಳ್ಳಿ ಶಿವಣ್ಣ ವಿರುದ್ಧ ದೂರು ದಾಖಲಾಗಿದೆ. ವಿಧಾನ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಳವಳ್ಳಿ ಶಿವಣ್ಣ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಅಫಿಡವಿಟ್ ಅನ್ನು ಸಲ್ಲಿಸಬೇಕಾಗುತ್ತೆ. ಚರಾಸ್ತಿ, ಸ್ಥಿರಾಸ್ತಿ, ಅವರು ಹೊಂದಿರುವಂಥ ಪ್ರತಿಯೊಂದನ್ನು ಕೂಡ, ಅವರ ವಿದ್ಯಾರ್ಹತೆ, ಅವರ ವಾಹನಗಳು, ಅವರ ಬೆಳ್ಳಿ, ಚಿನ್ನ, ಡಿಪಾಸಿಟ್ ಎಲ್ಲವನ್ನು ಕೂಡ, ಅದರ ಜೊತೆಗೆ ಅವರ ಮೇಲಿರುವಂಥ ಕ್ರಿಮಿನಲ್ ಪ್ರಕರಣಗಳನ್ನು ಕೂಡ ವಿವರಿಸಬೇಕಾಗತ್ತೆ, ಉಲ್ಲೇಖ ಮಾಡಬೇಕಾಗತ್ತೆ. ಆದರೆ ಚುನಾವಣಾಧಿಕಾರಿಗೆ ಈಗ JDS ಅಭ್ಯರ್ಥಿ ಗೋವಿಂದರಾಜ್ ದೂರು ಕೊಟ್ಟಿದ್ದಾರೆ. ಮಳವಳ್ಳಿ ಶಿವಣ್ಣ ತಮ್ಮ ವಿರುದ್ಧ ಕ್ರಿಮಿನಲ್ ಕೇಸ್ಗಳನ್ನು ಮುಚ್ಚಿಟ್ಟಿದ್ದಾರೆ. 4 ಕ್ರಿಮಿನಲ್ ಕೇಸ್ಗಳಿದ್ವು, ಅವುಗಳನ್ನು ಮುಚ್ಚಿಟ್ಟು ದೂರನ್ನು ಅಥವಾ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಆದರೆ ಕ್ರಿಮಿನಲ್ ಕೇಸ್ ಅನ್ವಯಿಸಲ್ಲ ಎಂಬ ಮಾಹಿತಿಯನ್ನು ನೀಡಿದ್ದಾರೆ. ಅಫಿಡವಿಟ್ನಲ್ಲಿ ಕ್ರಿಮಿನಲ್ ಕೇಸ್ ಯಾವುದಾದ್ರು ಇದ್ದರೆ ಅಂತ ಹೇಳಿದ್ರೆ ಅನ್ವಯಿಸುವುದಿಲ್ಲ ಅಂತ ಬರೆದಿದ್ದಾರೆ. ಅಫಿಡವಿಟ್ನಲ್ಲಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೇವೆ ಅಂಥೇಳಿ ಚುನಾವಣಾಧಿಕಾರಿ ಹೇಳಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಮಳವಳ್ಳಿ ಶಿವಣ್ಣ ವಿರುದ್ಧ ದೂರು. ಕಾಂಗ್ರೆಸ್ ಇತ್ತೀಚೆಗಷ್ಟೇ ಕಾಂಗ್ರೆಸ್ನ 4 ವಿಧಾನ ಪರಿಷತ್ತಿನ ಹುರಿಯಾಳುಗಳು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು. ಆ ಪೈಕಿ ಮಳವಳ್ಳಿ ಶಿವಣ್ಣ ಕೂಡ ಒಬ್ಬರು. ಮಳವಳ್ಳಿ ಶಿವಣ್ಣ ಸಲ್ಲಿಸಿರುವಂಥ ನಾಮಪತ್ರದಲ್ಲಿ ಕ್ರಿಮಿನಲ್ ಕೇಸ್ ಇರುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿಲ್ಲ. ಅಫಿಡವಿಟ್ನಲ್ಲಿ ಅವರು ಉಲ್ಲೇಖ ಮಾಡಿಲ್ಲ. ಸೊ ಹೀಗಾಗಿ ಅವರು ಕ್ರಿಮಿನಲ್ ಕೇಸನ್ನು ಹೊಂದಿದ್ದಾರೆ. ಕ್ರಿಮಿನಲ್ ಕೇಸ್ಗಳು ಅವರ ವಿರುದ್ಧ ದಾಖಲಾಗಿದ್ದಾವೆ. ಆದರೂ ಕೂಡ ಅವುಗಳನ್ನು ಮುಚ್ಚಿಟ್ಟಿದ್ದಾರೆ ಅನ್ನೋದು ಗೋವಿಂದರಾಜ್ ಅವರ ಆರೋಪ.